ಈ ಹೂವಿನ ಗೊಂಚಲು ನೋಡಿ, ಅದೆಷ್ಟು ಚೆಂದಿದೆ ಅಲ್ವಾ. ಒಳ್ಳೆ ಚೆಂಡಿನ ಥರ ಇದೆ. ಈ ಗಿಡ ರಸ್ತೆ ಬದಿಯ ಹೊಲವೊಂದರ ಬೇಲಿಯಲ್ಲಿ ಬೆಳೆದಿತ್ತು. ಹೀಗಾಗಿ ರಸ್ತೆನಲ್ಲಿ ಹೋಗೋರು ಒಮ್ಮೆ ಈ ಗಿಡದ ಹೂವಿನ ಕಡೆ ನೋಡಿದರೆ ಮತ್ತೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ರು. ಅದು ಇದರ ಅಟ್ರ್ಯಾಕ್ಷನ್ನು. ಈ ನಮ್ಮ ಭಾರತದ ಉದ್ಯಾನವನಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ಅಲಂಕಾರಕ್ಕೆ ಅಂತ ಅನೇಕ ಗಿಡಗಳನ್ನು ಬೆಳೆಸ್ತಾರೆ. ಅಲಂಕಾರಿಕ ಹೂ ಗಿಡಗಳನ್ನು ಬೆಳೆಸಿರ್ತಾರೆ. ಆ ಅಲಂಕಾರಿಕ ಹೂ ಗಿಡಗಳು ಬಹುತೇಕ ವಿದೇಶಿ ಮೂಲದ ಸಸ್ಯಗಳೇ ಆಗಿರ್ತವೆ. ಅವುಗಳ ಹೆಸರು ಕೂಡ ಹೇಳಿದರೂ ನಮ್ಮ ತಲೆಗೆ ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವು ನಮ್ಮಿಂದ ದೂರ ಆಗಿರ್ತವೆ. ಹೀಗಾಗಿ ನನಗನ್ಸೋದೇನಪ್ಪ ಅಂದರೆ, ಈ ಹೂ ಗಿಡಗಳಿಗೆ, ಅಲಂಕಾರಿಕ ಗಿಡಗಳಿಗಾಗಿ ವಿದೇಶಿಗಳು ಮೊರೆ ಹೋಗದೆ ನಮ್ಮಲ್ಲೇ ಇರುವಂತಹ ಇಂತಹ ಹೂ ಗಿಡಗಳನ್ನು ಮತ್ತಷ್ಟು ರೀತಿ ಈ ಸಸ್ಯ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿ ಇವನ್ನೇ ಅಲಂಕಾರಿಕ ಸಸ್ಯಗಳಾಗಿ ಯಾಕೆ ಬಳಸಬಾರ್ದು ಅಂತ ಅನ್ನಿಸ್ತಪ್ಪ. ಈ ಗಿಡವನ್ನು ಕನ್ನಡದಲ್ಲಿ ಪಾವಟೆ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಪಾವೆಟ್ಟಾ ಇಂಡಿಕಾ ಅಂತ. ಇದು ರುಬಿಯೇಸಿ ಅಂದರೆ ಕಾಫಿ ಕುಟುಂಬಕ್ಕೆ ಸೇರಿದ್ದಂತಹ ಸಸ್ಯ ಆಗಿದೆ. ಈ ಗಿಡಕ್ಕೆ ನಮ್ಮ ಜನಸಾಮಾನ್ಯರು ಅಂದರೆ ಜನಪದರು ಕರೆದಿರುವಂತಹ ಹೆಸರು ಹಾವು ಮೆಕ್ಕೆ ಮತ್ತು ಸೂಳೆ ಬೊಟ್ಟು ಗಿಡ ಅಂತ. ಈ ಗಿಡದ ಕಾಂಡ ಬಿಳಿಯ ಬೂದು ಬಣ್ಣಕ್ಕಿದ್ದು ಈ ಕಾಂಡ ಬಲಿತಂತೆ ಹಾವಿನ ರೀತಿಯಲ್ಲಿ ಪೊರೆ ಬಿಡ್ತದೆ. ಹೀಗಾಗಿ ಇದನ್ನು ಹಾವು ಮೆಕ್ಕೆ ಗಿಡ ಅಂಥೇಳಿ ನಮ್ಮ ಜನಪದರು ಕರ್ಕೊಂಡು ಬಂದಿದ್ದಾರೆ. ಈ ಗಿಡಕ್ಕಿರುವ ಇನ್ನೊಂದು ಹೆಸರು ಕೂಡ ಅಷ್ಟೇ ಆಕರ್ಷಕ ಮತ್ತು ಸ್ವಲ್ಪ ರೋಮಾಂಚಕ. ಅದೇನಪ್ಪ ಅಂದರೆ ಸೂಳೆ ಬೊಟ್ಟು ಗಿಡ. ಈ ಸೂಳೆ ಬೊಟ್ಟು ಗಿಡ ಅನ್ನುವ ಹೆಸರು ಕೇಳಿದ ಕೂಡಲೇ ನಮ್ಮ ಹಿಂದಿನವರಿಗೆ ಅಂದರೆ ನಮ್ಮ ಜನಪದರಿಗೆ ಇದ್ದಂತಹ ಒಂದು ರಸಿಕತೆ ನಮಗೆ ಅರ್ಥವಾಗಿಬಿಡ್ತದೆ. ಈ ಹೂವಿನ ಆಕಾರವನ್ನು ನೋಡಿಯೇ ಆ ಹೆಸರನ್ನು ಇಟ್ಟಿದ್ದಾರೆ ಅಂತ ಕಾಣ್ತದೆ. ಅಂದರೆ ಸೂಳೆ ಇಟ್ಟುಕೊಳ್ಳುವಂತಹ ಬೊಟ್ಟಿನಂತಹ ಗಿಡ ಅಂದರೆ ಈ ಹೂವೇ ಆ ಹೆಸರಿಗೆ ಕಾರಣ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಇವತ್ತಿಗೂ ಕೂಡ ನಮ್ಮ ಅನೇಕ ಹೆಣ್ಣುಮಕ್ಕಳು ಈ ಹೂವಿನ ಆಕಾರದ ಬೊಟ್ಟನ್ನು ತಮ್ಮ ಹಣೆಗೆ ಇಟ್ಕೊಳ್ತಾರೆ. ಹೀಗಾಗಿ ಯಾರನ್ನೂ ಕೂಡ ತಪ್ಪಾಗಿ ಭಾವಿಸಬಾರ್ದು. ಹಿಂದೆ ನಮ್ಮ ಜನಪದರು ಈ ಹೆಸರನ್ನು ಇಟ್ಟಿದ್ರೆ ಅದಕ್ಕೆ ಅದು ಅವರ ರಸಿಕತೆಯ ಅಭಿವ್ಯಕ್ತಿ ಮಾತ್ರ ಅಂತೇಳಿ ನಾವು ತಿಳಿಯಬೇಕು. ಈ ಸಸ್ಯ 2 ರಿಂದ 4 ಮೀಟರ್ಗೂ ಹೆಚ್ಚು ಎತ್ತರ ಬೆಳೀತದೆ. ಹೀಗಾಗಿ ಇದೊಂದು ಚಿಕ್ಕ ಸೈಜಿನ ಮರ ಅಂತ ಕೂಡ ಹೇಳ್ಬೋದು. ಈ ಸಸ್ಯದಲ್ಲಿ 360 ಪ್ರಭೇದಗಳಿವೆ ಅಂತೇಳಿ ಸಸ್ಯಶಾಸ್ತ್ರ ಹೇಳ್ತದೆ. ಇದರ ಎಲೆಯ ಮೇಲ್ಭಾಗದಲ್ಲಿ ಚಿಕ್ಕ ಕಪ್ಪು ಚುಕ್ಕೆಗಳು ಇರ್ತವೆ. ಈ ಗಿಡ ಒಂದು ಔಷಧೀಯ ಸಸ್ಯ ಕೂಡ ಆಗಿದ್ದು, ಇದರ ಎಲೆ, ಕಾಂಡ, ಬೇರನ್ನು ಗಿಡಮೂಲಿಕೆ ತಜ್ಞರು ಮತ್ತು ನಮ್ಮ ನಾಟಿ ವೈದ್ಯರು ಅಲ್ಲದೆ ಆಯುರ್ವೇದ ಔಷಧಿಯಲ್ಲಿ ಕೂಡ ಇದನ್ನು ಬಳಸ್ಕೊಳ್ತಾರೆ. ಈ ಗಿಡ ಔಷಧೀಯ ಸಸ್ಯ ಆಗಿರೋದ್ರಿಂದಲೇ ಈ ಆಯುರ್ವೇದ ಸಸ್ಯಗಳ ಆನ್ಲೈನ್ ಮಾರಾಟ ಮಳಿಗೆನಲ್ಲಿ ಕೂಡ ಇದು ಲಭ್ಯ ಇದೆ. ಈ ಗಿಡದ ಎಲೆಯನ್ನು ಎಣ್ಣೆಯಲ್ಲಿ ಕಾಯಿಸಿ ನಂಜಾದ ಜಾಗಕ್ಕೆ, ನೋವಾದಂತಹ ಜಾಗಕ್ಕೆ, ಹಾಗೆ ಗಾಯಗಳಾದಂತಹ ಜಾಗಕ್ಕೆ ಹಚ್ಚಿದರೆ ಬೇಗ ವಾಸಿಯಾಗ್ತದೆ. ಈ ಗಿಡದ ತೊಗಟೆಯಲ್ಲಿ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಕರುಳಿನ ಹುಣ್ಣುಗಳು ಮತ್ತು ಕರುಳಿನ ತೊಂದರೆಗಳು ನಿವಾರಣೆ ಆಗ್ತವೆ ಅಂತೇಳಿ ಹೇಳ್ತಾರೆ. ಮೂಲವ್ಯಾಧಿ, ಅತಿಸಾರ ಭೇದಿ ಮತ್ತು ಮೂತ್ರದ ಕಾಯಿಲೆಗಳಲ್ಲಿ ಈ ಗಿಡದ ಎಲೆ, ತೊಗಟೆ ಮತ್ತು ಬೇರನ್ನು ಔಷಧಿಯನ್ನಾಗಿ ಬಳಸುವಂಥದ್ದು ಈ ಗಿಡಮೂಲಿಕೆ ತಜ್ಞರು ಮತ್ತು ಆಯುರ್ವೇದ ತಜ್ಞರು ಕೂಡ ಮಾಡ್ತಾರೆ. ಈ ಗಿಡದ ಹೂಗೊಂಚಲು ತುಂಬ ಏನಲ್ಲ, ಸ್ವಲ್ಪ ಸುವಾಸನೆಯನ್ನು ಬೀರ್ತದೆ. ಹೀಗಾಗಿ ಈ ಚಿಟ್ಟೆ ಮತ್ತು ಕೀಟಗಳನ್ನು ಹೆಚ್ಚು ಅಟ್ರ್ಯಾಕ್ಟ್ ಮಾಡ್ತದೆ. ಈ ಗಿಡದ ಹೂವನ್ನು ನೋಡಿದಂತಹ ನಿಮಗೂ ಕೂಡ ನಿಜಕ್ಕೂ ಇದು ಅಟ್ರ್ಯಾಕ್ಟಿವ್ ಆಗಿದೆ ಈ ಹೂವು ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.